ಅದು ಮಾರ್ಚ್ 6, 2025 ಹಾವೇರಿ ಜಿಲ್ಲೆಯ ಹಲಗೇರಿ ಪೊಲೀಸ್ ಠಾಣೆಗೆ ಒಂದು ಕರೆ ಬರುತ್ತದೆ. ರಾಣೆಬೆನ್ನೂರು ತಾಲೂಕಿನ ತುಂಗಭದ್ರಾ ಬಳಿ ಒಂದು ಶವ ಪತ್ತೆಯಾಗಿದೆ ಅಂತ ಹೇಳಲಾಗುತ್ತದೆ. ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಕಂಡಿದ್ದು ಒಂದು ಹುಡುಗಿಯ ಶವವಾಗಿತ್ತು. ತಕ್ಷಣವೇ ಅದನ್ನ ಪೊಲೀಸರು ಪೋಸ್ಟ್ ಮಾರ್ಟಂಗೆ ಕಳಿಸಿದ್ದಾರೆ. ಆಮೇಲೆ ಶವದ ಬಗ್ಗೆ ಪತ್ತೆ ಹಚ್ಚಲು ಪ್ರಾರಂಭಿಸಿದ್ದಾರೆ. ಆಮೇಲೆ ಗೊತ್ತಾಗಿದ್ದು ಅದು ಒಂದು ಅನಾಮಿಕ ಶವ ಅಂತ. ಹೀಗಾಗಿ ಆ ಶವದ ಅಂತ್ಯಕ್ರಿಯೆಯನ್ನ ಬೇಗನೆ ಮುಗಿಸಿಬಿಟ್ಟಿದ್ದಾರೆ. ಆದ್ರೆ ಇಲ್ಲಿ ಪೊಲೀಸರು ತರಾತುರಿಯಲ್ಲಿ ಒಂದು ಅನಾಮಿಕ ಶವವನ್ನ ಈ ರೀತಿ ಅಂತ್ಯಕ್ರಿಯೆ ಯಾಕೆ ಮಾಡಿದ್ರು ಅನ್ನೋದು ಕೂಡ ಈಗಲೂ ಕೂಡ ನಿಗೂಢವಾಗಿದೆ. ಆದ್ರೆ ಮರುದಿನವೇ ಪೋಸ್ಟ್ ಮಾರ್ಟಂ ನೊಂದಿಗೆ ಗೊತ್ತಾಗುತ್ತದೆ ಅದು ಒಂದು ಸಹಜ ಸಾವಲ್ಲ, ಆತ್ಮಹತ್ಯೆಯೂ ಅಲ್ಲ, ಬದಲಾಗಿ ಅದೊಂದು ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತ. ಈ ವಿಷಯ ಗೊತ್ತಾದಾಗ ಇದು ಪೊಲೀಸರ ನಿದ್ದೆಯನ್ನೇ ಕೆಡಿಸಿತ್ತು. ಇತ್ತ ಮಾರ್ಚ್ 7ನೇ ತಾರೀಕು ಹಿರೇಕೆರೂರು ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಹಿರೇಕೆರೂರು ಪೊಲೀಸರು ಆದಷ್ಟು ಬೇಗ ಆ ವ್ಯಕ್ತಿಯನ್ನ ಹುಡುಕಿ ಕೊಡುವುದಾಗಿ ಅವರ ತಾಯಿಗೆ ಹೇಳಿ ಕಳಿಸುತ್ತಾರೆ. ತಕ್ಷಣವೇ ಹಿರೇಕೆರೂರು ಪೊಲೀಸರು ಆ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು ತನಿಖೆಯನ್ನ ಪ್ರಾರಂಭಿಸುತ್ತಾರೆ. ಹೀಗೆ ಅಕ್ಕಪಕ್ಕದ ಪೊಲೀಸ್ ಠಾಣೆಗಳಿಗೆ ಆ ಹುಡುಗಿಯ ಫೋಟೋ ಮತ್ತು ಮಿಸ್ಸಿಂಗ್ ಕಂಪ್ಲೇಂಟ್ ಬಗ್ಗೆ ಎಲ್ಲ ಡೀಟೇಲ್ಸ್ ಗಳನ್ನ ರವಾನಿಸುತ್ತಾರೆ. ಆಗ ಪತ್ತೆಯಾಗಿದ್ದು ಹಲಗೇರಿ ಪೊಲೀಸ್ ಠಾಣೆಯ ವ್ಯಾಪದಲ್ಲಿ ಹಿಂದಿನ ದಿನ ಒಂದು ಅನಾಥ ಶವ ಪತ್ತೆಯಾಗಿದ್ದು ಮತ್ತು ಆ ಫೋಟೋದಲ್ಲಿರುವ ಹುಡುಗಿ ಒಂದೇ ಅಂತ. ಹೀಗೆಂದು ಗೊತ್ತಾದಾಗ ಪೊಲೀಸರು ಮಗಳನ್ನು ಕಳೆದುಕೊಂಡಂತ ಆ ಹೆಂಗಸನ್ನ ಕರೆಸಿದ್ದಾರೆ ಮತ್ತು ಹಲಗೇರಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಆ ಶವದ ಫೋಟೋವನ್ನ ತೋರಿಸಿದ್ದಾರೆ. ಆಗ ಆ ತಾಯಿ ನೋಡಿ ಅದು ಅವಳ ಮಗಳ ಎಂದು ಗುರುತು ಹಿಡಿದಿದ್ದಾರೆ. ಹೌದು, ಆ ಹುಡುಗಿ ಬೇರೆ ಯಾರು ಅಲ್ಲ, 22 ವರ್ಷದ ಹಾವೇರಿ ಜಿಲ್ಲೆಯ ರೆಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮದ ಸ್ವಾತಿ ಬೆಡಗೇರಿಯಾಗಿದ್ದರು. ಹೌದು, ಈ ಸುದ್ದಿ ಗೊತ್ತಾಗುತ್ತಿದ್ದ ಹಾಗೆ ಮಾಸೂರು ಗ್ರಾಮ ತಬ್ಬಿಬ್ಬಾಗಿ ಹೋಗಿತ್ತು. ಸ್ವಾತಿ ಬೆಡಗೇರಿ ನರ್ಸಿಂಗ್ ಅನ್ನ ಮುಗಿಸಿ ರಾಣೆಬೆನ್ನೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸವನ್ನ ಮಾಡುತ್ತಿದ್ದಳು. ಸುಂದರವಾಗಿದ್ದ ಈ ಸ್ವಾತಿ ತನ್ನ ತಂದೆಯನ್ನ ಕಳೆದುಕೊಂಡು ತಾಯಿಯೊಂದಿಗೆ ರೆಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮದಲ್ಲಿ ವಾಸವಾಗಿದ್ದಳು. ಮನೆಯಲ್ಲಿ ಗಂಡು ಮಕ್ಕಳು ಇಲ್ಲದ ಕಾರಣ ಸ್ವಾತಿಯೇ ತನ್ನ ತಾಯಿಯನ್ನ ನೋಡಿಕೊಳ್ಳುತ್ತಿದ್ದಳು. ಅವಳಿಗೆ ದೇವರು ದಿಂಡರು ಅಂದ್ರೆ ತುಂಬಾನೇ ಪ್ರೀತಿ ಭಕ್ತಿ. ಹೀಗಾಗಿ ಪ್ರತಿ ಹಬ್ಬ ಹರಿದಿನಗಳಲ್ಲಿ ತಾನೇ ಮನೆಯನ್ನ ಸಿಂಗರಿಸುತ್ತಿದ್ದಳು. ಎಲ್ಲ ಪೂಜೆಗಳನ್ನ ಅವಳೇ ಮಾಡುತ್ತಿದ್ದಳು. ಅದರಲ್ಲೂ ಅವಳಿಗೆ ಹೋರಿ ಬೆದರಿಸುವ ಹಬ್ಬ ಅಂದ್ರೆ ಪಂಚಪ್ರಾಣ. ಎಲ್ಲದಕ್ಕಿಂತ ಅವಳು ಹೋರಿಗಳನ್ನ ತುಂಬಾನೇ ಪ್ರೀತಿಸುತ್ತಿದ್ದಳು. ಹಾವೇರಿ ಜಿಲ್ಲೆ ಹೋರಿ ಹಬ್ಬಕ್ಕೆ ತುಂಬಾನೇ ಪ್ರಸಿದ್ಧಿಯಾಗಿತ್ತು. ಚಿಕ್ಕಂದಿನಿಂದಲೂ ಅವಳಿಗೆ ಈ ಹೋರಿ ಹಬ್ಬ ತುಂಬಾ ಇಷ್ಟ. ತನ್ನ ತಂದೆ ಜೊತೆ ಪ್ರತಿಯೊಂದು ಹೋರಿ ಹಬ್ಬ ನಡೆಯುವ ಸ್ಪರ್ಧೆಯಲ್ಲಿ ಅವಳು ಭಾಗವಹಿಸುತ್ತಿದ್ದಳು. ಆಮೇಲೆ ತನ್ನ ತಂದೆಯನ್ನ ಕಳೆದುಕೊಂಡ ನಂತರವೂ ಅವಳು ಪ್ರತಿ ಬಾರಿ ಹೋರಿ ಹಬ್ಬಕ್ಕೆ ಮಾತ್ರ ಮಿಸ್ ಮಾಡದೆ ಭೇಟಿ ಕೊಡುತ್ತಿದ್ದಳು. ತನ್ನ ಸ್ನೇಹಿತೆಯರ ಜೊತೆ ಸೇರಿ ಹೋರಿ ಹಬ್ಬವನ್ನ ನೋಡಲು ಪ್ರತಿಯೊಂದು ಊರುಗಳಿಗೂ ಹೋಗುತ್ತಿದ್ದಳು. ಹೀಗೆ ರೆಟ್ಟಿಹಳ್ಳಿಯಲ್ಲಿ ಒಂದು ಹೋರಿ ಹಬ್ಬಕ್ಕೆ ಹೋದಾಗ ಅಲ್ಲಿ ವಿನಯ್, ದುರ್ಗಾಚಾರಿ ಮತ್ತು ನಯಾಜ್ ಅನ್ನುವ ಹುಡುಗರ ಪರಿಚಯವಾಗಿದೆ. ಕೇವಲ ಒಂದು ಕಡೆಯಲ್ಲ, 2-3 ಕಡೆ ಹೋರಿ ಹಬ್ಬ ನೋಡಲು ಹೋದಾಗ ಈ ಮೂವರು ಮತ್ತೆ ಭೇಟಿಯಾಗಿದ್ದಾರೆ. ಮುಂದೆ ಈ ಭೇಟಿ ಅವರಲ್ಲಿ ಸ್ನೇಹವನ್ನ ಬೆಳೆಸಿದೆ. ಇಲ್ಲೇ ನೋಡಿ ಈ ಕತೆಗೆ ಒಂದು ಟ್ವಿಸ್ಟ್ ಸಿಕ್ಕಿದ್ದು. ಹೌದು, ಈ ಮೂವರಲ್ಲಿ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕು ಹಳೆ ವೀರಾಪುರ ಗ್ರಾಮದವನಾದ ನಯಾಜ್ ಅನ್ನುವ ಹುಡುಗ ಸ್ವಾತಿಯ ಮೇಲೆ ಕಣ್ಣು ಹಾಕಿಬಿಟ್ಟಿದ್ದ. ಅವಳ ಫೋನ್ ನಂಬರ್ ತೆಗೆದುಕೊಂಡು ಅವಳಿಗೆ ವಾಟ್ಸ್ಆಪ್ ಮೆಸೇಜ್ಗಳನ್ನ ಮಾಡಲು ಪ್ರಾರಂಭಿಸಿದ್ದ. ಇಬ್ಬರ ನಡುವೆ ಮೆಸೇಜ್ಗಳ ಹಾವಳಿ ಪ್ರಾರಂಭವಾಗಿತ್ತು. ನಯಾಜ್ ಹೇಗಾದ್ರೂ ಮಾಡಿ ಈ ಹುಡುಗಿಯನ್ನ ಅನುಭವಿಸಬೇಕೆಂದು ಮನಸ್ಸು ಮಾಡಿದ್ದಾನೆ. ಅವಳು ಡ್ಯೂಟಿಯಲ್ಲಿದ್ದಾಗ ಮೆಸೇಜ್ಗಳನ್ನ ಮಾಡುವುದು, ಡ್ಯೂಟಿ ಮುಗಿದ ಮೇಲೆ ಅವಳಿಗೆ ಗಂಟೆಗಟ್ಟಲೆ ಫೋನ್ ಮಾಡುವುದು ಪ್ರಾರಂಭವಾಗಿದೆ. ಮೊದಲು ಸ್ವಾತಿ ನಯಾಜ್ರನ್ನ ಕೇವಲ ಒಬ್ಬ ಗೆಳೆಯ ಅಂತ ತಿಳಿದುಕೊಂಡಿದ್ದಾಳೆ. ಯಾಕಂದ್ರೆ ನಯಾಜ್ ಬೇರೆ ಧರ್ಮಕ್ಕೆ ಸೇರಿದವನಾಗಿದ್ದ. ಹೀಗಾಗಿ ಪ್ರೀತಿ ಪ್ರೇಮ ಬೇಡ ಅಂತಾನೆ ಅವಳಿಗೆ ಅನಿಸಿತ್ತು. ಆದ್ರೆ ನಯಾಜ್ ಆಡಿದ ನಾಟಕ, ಹಾಕಿದ ಪ್ರೀತಿಯ ಬಲೆಗೆ ಸ್ವಾತಿ ಬಲಿಯಾಗಿ ಹೋಗಿದ್ದಳು. ಅವಳನ್ನೇ ಪ್ರೀತಿಸುತ್ತೇನೆ, ಅವಳನ್ನೇ ಮದುವೆಯಾಗುತ್ತೇನೆ ಅಂತ ಸ್ವಾತಿಗೆ ಕನಸು ತೋರಿಸಿದ್ದಾನೆ ಈ ನಯಾಜ್. ಮುಗ್ಧ ಹುಡುಗಿ ಸ್ವಾತಿಯವನ ಪ್ರೀತಿಯ ಬಲೆಗೆ ಬಿದ್ದು ಬಿಟ್ಟಿದ್ದಾಳೆ. ತನ್ನ ದೇಹವನ್ನೇ ಅವನಿಗಾಗಿ ಸಮರ್ಪಿಸಿ ಬಿಟ್ಟಿದ್ದಾಳೆ. ನಯಾಜ್
ನಯಾಜ್ ತನಗೆ ಬೇಕಾಗಿದ್ದು ಈಗಾಗಲೇ ಸ್ವಾತಿಯಿಂದ ಸಿಕ್ಕಾಗಿತ್ತು. ತನ್ನ ಕೆಲಸ ಮುಗಿದ ಮೇಲೆ ಸ್ವಾತಿಯನ್ನ ನಯಾಜ್ ಅವಾಯ್ಡ್ ಮಾಡಲು ಪ್ರಾರಂಭಿಸಿದ್ದಾನೆ. ಸ್ವಾತಿಗೆ ಯಾಕೋ ಈ ಒಂದು ನಡಿಗೆ ಅವಳಿಗೆ ಇಷ್ಟವಾಗಿಲ್ಲ. ತನ್ನ ದೇಹವನ್ನ ಒಬ್ಬನಿಗೆ ಕೊಟ್ಟ ಮೇಲೆ ಅವನನ್ನೇ ಮದುವೆ ಆಗಬೇಕೆನ್ನುವುದು ಅವಳ ಹಠವಾಗಿತ್ತು. ಹೀಗಾಗಿ ಅವನು ಎಷ್ಟು ಅವಾಯ್ಡ್ ಮಾಡುತ್ತಿದ್ದನೋ ಅಷ್ಟೇ ಅವನನ್ನ ತನ್ನನ್ನ ಮದುವೆ ಆಗಲು ಹಿಂದೆ ಬಿದ್ದಿದ್ದಾಳೆ. ಆದ್ರೆ ಪಾಪ ನಯಾಜ್ಗೆ ಅದೆಲ್ಲ ಗೊತ್ತಿರಲಿಲ್ಲ. ಅವನಿಗೆ ಬೇಕಾಗಿದ್ದು ಸ್ವಾತಿಯ ಪ್ರೀತಿಯಲ್ಲ, ಸ್ವಾತಿಯ ದೇಹವಾಗಿತ್ತು. ಅವಳನ್ನ ಅನುಭವಿಸಿ ಈಗ ಆಗಲೇ ಅವನು ಬೇರೊಂದು ಮುಸ್ಲಿಂ ಹುಡುಗಿಯನ್ನ ಮದುವೆ ಆಗಬೇಕೆಂದು ಓಡಾಡಿಕೊಂಡಿದ್ದ. ಈ ವಿಷಯ ಸ್ವಾತಿಗೆ ಹೇಗೋ ಗೊತ್ತಾಗಿ ಹೋಗಿದೆ. ತನ್ನನ್ನು ಅನುಭವಿಸಿ ಬೇರೆಯವರ ಜೊತೆ ಮದುವೆ ಆಗುತ್ತಿದ್ದಾನೆ ಅನ್ನೋದು ಅವಳಿಗೆ ನಂಬಲಾದಂತಹ ತುತ್ತಾಗಿತ್ತು. ಹೀಗಾಗಿ ನಯಾಜ್ಗೆ ಬೆದರಿಸಿದ್ದಾಳೆ. ಒಂದು ವೇಳೆ ನೀನು ಬೇರೆ ಮದುವೆ ಆದ್ರೆ ನಾನು ನಿನ್ನ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ ಅಂತ ಗದರಿಸಿದ್ದಾಳೆ. ದಿನದಿಂದ ದಿನಕ್ಕೆ ನಯಾಜ್ಗೆ ಸ್ವಾತಿಯ ಕಾಟ ಜಾಸ್ತಿ ಆಗಿತ್ತು. ಒಂದು ವೇಳೆ ಇವಳನ್ನ ಹೀಗೆ ಬಿಟ್ರೆ ಇವಳು ತನ್ನ ಮನೆಯವರೆಗೂ ಬರಬಹುದು, ಪೊಲೀಸರಿಗೂ ಕಂಪ್ಲೇಂಟ್ ಕೊಡಬಹುದು, ತನ್ನ ಜೀವನವನ್ನೇ ಹಾಳ ಮಾಡಬಹುದು ಅಂತ ಒಂದು ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದಾನೆ. ಹೌದು, ಮಾರ್ಚ್ 3ನೇ ತಾರೀಕು 2025 ನಯಾಜ್ ತನ್ನ ಒಬ್ಬ ಸ್ನೇಹಿತನ ಬೊಲೊರೋ ಗಾಡಿಯನ್ನ ಎತ್ತಿಕೊಂಡು ಬಂದು ತನ್ನಿಬ್ಬ ಸ್ನೇಹಿತರಾದಂತಹ ವಿನಯ್ ಮತ್ತು ದುರ್ಗಾಚಾರಿ ಅವರನ್ನ ಕರೆದುಕೊಂಡು ಸ್ವಾತಿಯ ಬಳಿ ರಾಣೆಬೆನ್ನೂರಿಗೆ ಹೋಗಿದ್ದಾನೆ. ಅವಳ ಜೊತೆ ಮದುವೆ ಬಗ್ಗೆ ಮಾತನಾಡಬೇಕೆಂದು ನಂಬಿಸಿದ್ದಾನೆ. ಸ್ವಾತಿ ನಿಜಕ್ಕೂ ನಯಾಜ್ ಬದಲಾಗಿರಬಹುದು, ಮದುವೆ ಬಗ್ಗೆ ಸೀರಿಯಸ್ ಆಗಿದ್ದಾನೆ ಅಂತ ಅವನನ್ನ ನಂಬಿ ಆ ಬೊಲೊರೋ ಗಾಡಿಯನ್ನ ಹತ್ತಿ ಬಿಟ್ಟಿದ್ದಾಳೆ. ಇದೇ ನೋಡಿ ಸ್ವಾತಿ ಮಾಡಿದ ದೊಡ್ಡ ತಪ್ಪು. ನಯಾಜ್ ನನ್ನ ಅತಿಯಾಗಿ ನಂಬಿ ಬಿಟ್ಟಿದ್ದಳು. ಹೀಗೆ 4 ಜನ ಸೇರಿ ಬೊಲೊರೋ ಗಾಡಿಯಲ್ಲಿ ಹೋಗುವಾಗ ನಯಾಜ್ ಮತ್ತು ಸ್ವಾತಿಯ ನಡುವೆ ವಾಗ್ವಾದ ಉಂಟಾಗಿದೆ. ನಯಾಜ್ ಸ್ವಾತಿಗೆ ಧಮಕಿಯನ್ನ ಕೂಡ ಕೊಟ್ಟಿದ್ದಾನೆ. ನನ್ನ ನಿನ್ನ ನಡುವೆ ಏನಿಲ್ಲ, ನಾನು ನಮ್ಮ ಧರ್ಮದ ಮುಸ್ಲಿಂ ಹುಡುಗಿಯನ್ನ ಮದುವೆ ಆಗಬೇಕು, ಅವಳನ್ನೇ ನಾನು ಮದುವೆ ಆಗುತ್ತೇನೆ, ನಿನ್ನನ್ನು ಮದುವೆ ಆಗಲು ಸಾಧ್ಯವಿಲ್ಲ ಅಂತ ಇಬ್ಬರ ನಡುವೆ ಭಾರಿ ಜಗಳವಾಗಿದೆ. ಆಮೇಲೆ ನಯಾಜ್ ಗಾಡಿಯನ್ನ ರೆಟ್ಟಿಹಳ್ಳಿ ಬಳಿಯ ಒಂದು ಪಾಳು ಬಿದ್ದ ಶಾಲೆಗೆ ತೆಗೆದುಕೊಂಡು ಹೋಗಿದ್ದಾನೆ. ಹೌದು, ಇದೆಲ್ಲ ಮೊದಲೇ ಪ್ರೀ ಪ್ಲಾನ್ ಮಾಡಿಕೊಂಡಿದ್ದ ಈ ಪಾಪಿ ನಯಾಜ್. ಆ ಒಂದು ಪಾಳು ಬಿದ್ದ ಶಾಲೆಯನ್ನ ಗುರುತಿಸಿಕೊಂಡಿದ್ದ. ಇಲ್ಲೇ ಕರೆದುಕೊಂಡು ಬಂದು ಅವಳನ್ನ ಕೇಸರಿ ಶಾಲೆಯಿಂದ ಕತ್ತು ಹಿಸುಕಿ ಬಿಗಿದು ಅವಳನ್ನ ಕೊಂದು ಬಿಟ್ಟಿದ್ದಾನೆ. ಮುಂದೆ ಸ್ವಾತಿಯ ಶವವನ್ನ ಯಾರಿಗೂ ಗೊತ್ತಾಗದ ಹಾಗೆ ಈ ಮೂವರು ಅವಳನ್ನ ಬೊಲೊರೋ ಗಾಡಿಯಲ್ಲಿ ಹಾಕಿ ರಾಣೆಬೆನ್ನೂರು ತಾಲೂಕಿನ ಹಲಗೇರಿ ಬಳಿ ಇರುವ ತುಂಗಭದ್ರಾ ನದಿಯಲ್ಲಿ ಅವಳ ಶವವನ್ನ ಎಸೆದಿದ್ದಾರೆ. ಅವರು ಅಂದುಕೊಂಡಿದ್ದು ಯಾರಾದರೂ ಈ ಒಂದು ಹೆಣ ಸಿಕ್ಕರೆ ಪೊಲೀಸರು ಇದನ್ನ ಆತ್ಮಹತ್ಯೆ ತಿಳಿದುಕೊಳ್ಳುತ್ತಾರೆ ಅಂತ ಅವರು ಅಂದುಕೊಂಡಿದ್ದರು. ಹೀಗೆ ಮಾರ್ಚ್ 6ನೇ ತಾರೀಕು ತುಂಗಭದ್ರಾ ನದಿಯ ಬಳಿ ಶವವೊಂದು ಸಿಕ್ಕಿತ್ತು. ಮುಂದೆ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಗೊತ್ತಾಗಿದ್ದು ಇದು ಒಂದು ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತ. ಹಾಗೆಯೇ ಸ್ವಾತಿಯ ತಾಯಿ ಕೂಡ ಸ್ವಾತಿಯನ್ನ ಗುರುತಿಸಿಕೊಂಡಿದ್ದರು. ಮಾರ್ಚ್ 3ನೇ ತಾರೀಕು ಮಾಸೂರಿನಿಂದ ಹೊರಟಂತಹ ಸ್ವಾತಿ ವಾಪಸ್ಸು ಮನೆಗೆ ಬರಲೇ ಇಲ್ಲ. ಅವರ ತಾಯಿ ಪದೇ ಪದೇ ಫೋನ್ ಮಾಡಿದರೂ ಕೂಡ ಫೋನ್ ಮಾತ್ರ ಸ್ವಿಚ್ ಆಫ್ ಬರುತ್ತಿತ್ತು. ಎಲ್ಲೋ ಹೋಗಿರಬಹುದು, ಬರಬಹುದು ಅಂತ ಅಂದುಕೊಂಡಿದ್ದಾರೆ. ಹೀಗಾಗಿ ಸುಮಾರು 3-4 ದಿವಸ ವೇಟ್ ಮಾಡಿ 7ನೇ ತಾರೀಕು ಹಿರೇಕೆರೂರು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಗೊತ್ತಾಗಿದ್ದು ಅವಳ ಸಾವಾಗಿತ್ತು ಅಂತ. ಪೊಲೀಸರು ಈ ಕೇಸ್ನ ತನಿಖೆಯನ್ನ ಚುರುಕುಗೊಳಿಸಿದ್ದರು. ಸ್ವಾತಿಯ ಬ್ಯಾಕ್ ಗ್ರೌಂಡ್ ಅನ್ನ ತೆಗೆದುಕೊಂಡಿದ್ದಾರೆ. ಅವಳ ಫೋನ್ ರೆಕಾರ್ಡ್ ಕೂಡ ಅವರಿಗೆ ದೊರಕಿದೆ. ಅವಳ ಫೋನ್ ರೆಕಾರ್ಡ್ ನಲ್ಲಿ ಮೆಸೇಜ್ಗಳಲ್ಲಿ ಹೆಚ್ಚಾಗಿ ಕಂಡು ಬಂದಿದ್ದು ಒಂದೇ ಒಂದು ನಂಬರ್. ಹೌದು, ಅದುವೇ ನಯಾಜ್ ನಂಬರ್ ಆಗಿತ್ತು. ಆಗ ನಯಾಜ್ ನನ್ನ ಟ್ರ್ಯಾಕ್ ಮಾಡಿ ಪೊಲೀಸರು ಹಿರೇಕೆರೂರು ಪೊಲೀಸ್ ಠಾಣೆಗೆ ಕರೆಸಿ ಬೆಂಡೆತ್ತಿದ್ದಾಗ ನಯಾಜ್ ಒಂದೊಂದಾಗಿ ಬಾಯಿ ಬಿಟ್ಟಿದ್ದ. ಹಾಗೂ ತಾನು ಮತ್ತು ವಿನಯ್ ದುರ್ಗಾಚಾರಿ ಸೇರಿ ಸ್ವಾತಿಯನ್ನ ಕೊಂದು ತುಂಗಭದ್ರಾ ನದಿಯಲ್ಲಿ ಎಸೆದಿದ್ದನ್ನ ಒಪ್ಪಿಕೊಂಡಿದ್ದಾನೆ. ನೋಡಿದಿರಾ, ಪ್ರೀತಿಯಲ್ಲಿ ಒಬ್ಬರನ್ನ ನಂಬಿ ತನ್ನ ಸರ್ವಸ್ವವನ್ನ ಕೊಟ್ಟಂತಹ ಸ್ವಾತಿಗೆ ಸಿಕ್ಕಂತ ನ್ಯಾಯ ಏನಾಗಿತ್ತು ಅಂತ. ಸ್ನೇಹಿತರೆ, ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರದು ಅನ್ನೋದು ಇದರಿಂದಲೇ ಗೊತ್ತಾಗುತ್ತದೆ. ಪ್ರೀತಿ ಮಾಡುವ ಮೊದಲು 100 ಸಾರಿ ಯೋಚನೆ ಮಾಡಿ. ಯೌವನದ ಹಾದಿ ತುಂಬಾ ನಾಜೂಕಾಗಿರುತ್ತದೆ, ಹುಷಾರಾಗಿ ನಡೆಯಬೇಕಾಗುತ್ತದೆ ಅನ್ನುವುದಕ್ಕೆ ಸ್ವಾತಿ ಬೆಡಗೇರಿ ಅವರ ಈ ಒಂದು ಘಟನೆಯೇ ಸಾಕ್ಷಿಯಾಗಿದೆ. ಕನ್ನಡಿಗರೇ, ಈ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.